ಪ್ರೀತಿಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ಅಧ್ಯಾಯ 4ರಲ್ಲಿ ಸಾಮಾಜಿಕ ಚಳುವಳಿಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳಲ್ಲಿ ನಾವು ದಲಿತ ಚಳುವಳಿಯನ್ನ ಕುರಿತು ಇಂದಿನ ತರಗತಿಯಲ್ಲಿ ಅಧ್ಯಯನವನ್ನ ಮಾಡಿದ್ದೇವೆ. ಈ ತರಗತಿಯಲ್ಲಿ ಹಿಂದುಳಿದ ವರ್ಗಗಳ ಚಳುವಳಿಗಳು ಮತ್ತು ಆ ಹಿಂದುಳಿದ ವರ್ಗಗಳ ಚಳುವಳಿಯ ರಾಜಕೀಯ ಪರಿಣಾಮಗಳನ್ನು ಕುರಿತು ಚರ್ಚೆಯನ್ನ ಮಾಡೋಣ. ಇಲ್ಲಿ ಹಿಂದುಳಿದ ವರ್ಗಗಳು ಅಂತ ಹೇಳಿದ್ರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದವರನ್ನ ಹಿಂದುಳಿದ ವರ್ಗಗಳು ಅಂತ ಹೇಳಿ ಕರೀತಾರೆ. ಸಮಾಜದಲ್ಲಿ ಯಾವ ವರ್ಗಗಳು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾವೆಯೋ ಅಂತಹ ವರ್ಗಗಳನ್ನ ನಾವು ಹಿಂದುಳಿದ ವರ್ಗಗಳು ಅಂತ ಹೇಳಿ ಕರೀತೇವೆ. ನಾವು ಈ ಹಿಂದುಳಿದ ವರ್ಗಗಳ ಚಳುವಳಿಯ ಒಂದು ಕಿರು ಇತಿಹಾಸವನ್ನ ಗಮನಿಸುವುದಾದರೆ, ಪ್ರತಿಯೊಂದು ಸಮಾಜದಲ್ಲಿಯೂ ಸಹ ಉಳ್ಳವರು ಮತ್ತು ಇಲ್ಲದವರು, ಮುಂದುವರೆದವರು ಮತ್ತು ಹಿಂದುಳಿದವರು, ಸವಲತ್ತುಗಳನ್ನ ಪಡೆದವರು ಮತ್ತು ಪಡೆಯದವರು ಎನ್ನುವಂತಹ ಎರಡು ವರ್ಗಗಳನ್ನ ನಾವು ಕಾಣ್ತೇವೆ. ಈ ರೀತಿಯ ಎರಡು ವರ್ಗಗಳು ಪ್ರತಿಯೊಂದು ಸಮಾಜದಲ್ಲಿಯೂ ಸಹ ಅಸ್ತಿತ್ವದಲ್ಲಿದ್ದಾವೆ ಎನ್ನುವಂತಹ ಅಂಶವನ್ನ ನಾವು ಇಲ್ಲಿ ಗುರುತಿಸ್ತೇವೆ. ನಾವು ಭಾರತೀಯ ಸಮಾಜವನ್ನು ನಾವು ನೋಡಿದಾಗ, ಭಾರತೀಯ ಸಮಾಜ ವರ್ಣಾಶ್ರಮ ಪದ್ಧತಿಯನ್ನ ಅಳವಡಿಸಿಕೊಂಡಿತ್ತು. ಕ್ರಿಸ್ತಪೂರ್ವ 185ರಲ್ಲಿ ಪುಷ್ಯಮಿತ್ರ ಶೃಂಗನು ಮನುಸ್ಮೃತಿಯನ್ನ ಅಳವಡಿಸಿದಾಗ ಭಾರತದಲ್ಲಿ ವರ್ಣಾಶ್ರಮ ಪದ್ಧತಿ ಎನ್ನುವಂಥದ್ದು ಅಸ್ತಿತ್ವಕ್ಕೆ ಬಂತು. ಈ ವರ್ಣಾಶ್ರಮ ಪದ್ಧತಿಯಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎಂತಕ್ಕಂತಹ 4 ವರ್ಣಗಳು ಅಸ್ತಿತ್ವಕ್ಕೆ ಬಂದಿರತಕ್ಕಂಥದ್ದನ್ನ ನಾವೆಲ್ಲರೂ ಸಹ ಗಮನಿಸಿದ್ದೇವೆ. ಇಲ್ಲಿ ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯ ವರ್ಗದಲ್ಲಿ ಬರ್ತಕ್ಕಂಥವರು ಒಂದು ವಿದ್ಯೆಯನ್ನ, ಉದ್ಯೋಗಗಳನ್ನ, ಆಸ್ತಿ ಮತ್ತು ಅಂತಸ್ತುಗಳನ್ನ ಪಡೆದುಕೊಂಡು ಆ ಸಮಾಜದಲ್ಲಿ ಒಂದು ಮೇಲ್ವರ್ಗದಲ್ಲಿ ತಮ್ಮನ್ನ ತಾವು ಗುರುತಿಸಿಕೊಂಡಿದ್ರು. ಶೂದ್ರರನ್ನ ಈ ಎಲ್ಲ ಸವಲತ್ತುಗಳಿಂದ, ಅಂದ್ರೆ ಶಿಕ್ಷಣ ಆಗಿರ್ಬೋದು, ಉದ್ಯೋಗ, ಆಸ್ತಿ ಮತ್ತು ಅಂತಸ್ತುಗಳನ್ನ ಪಡೆದುಕೊಳ್ಳುವಂತಹ ಸೌಲಭ್ಯಗಳಿಂದ ಶೂದ್ರರನ್ನ ದೂರವಿಡಲಾಗಿತ್ತು ಎನ್ನುವಂಥದ್ದನ್ನ ನಾವು ಭಾರತೀಯ ಸಮಾಜದಲ್ಲಿ ನಾವು ಕಾಣ್ತೇವೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದಂತಹ ಆ ವ್ಯವಸ್ಥೆಯಲ್ಲಿ ಶೂದ್ರರನ್ನ ಸ್ಪೃಶ್ಯರು ಮತ್ತು ಅಸ್ಪೃಶ್ಯರು ಎನ್ನುವಂತಹ ವಿಂಗಡಣೆಯನ್ನ ಮಾಡಲಾಯಿತು ಅನ್ನುವಂಥದ್ದು. ಅಂದ್ರೆ ಶೂದ್ರರಲ್ಲಿಯೇ ಸ್ಪರ್ಶರು ಹಾಗೂ ಅಸ್ಪೃಶ್ಯರು ಎನ್ನುವಂತಹ ವಿಂಗಡಣೆಯನ್ನ ಮಾಡಲಾಗಿತ್ತು. ಯಾವ ಶೂದ್ರರು ಮೇಲ್ವರ್ಗದವರ ಸೇವೆಯನ್ನ ಮಾಡಲಿಕ್ಕೆ ಮಾಡ್ತಾ ಇದ್ರೋ ಅಂತವರನ್ನ ಸ್ಪರ್ಶರು ಎಂದು, ಮೇಲ್ವರ್ಗದವರ ಸೇವೆಯಿಂದ ದೂರ ಉಳಿದವರನ್ನ ಅಸ್ಪೃಶ್ಯರು ಎಂದು ಕರೆಯಲಾಯಿತು ಎನ್ನುವಂತಹ ಒಂದು ಅಂಶ ಅಂತಕ್ಕಂಥದ್ದು. ಮೇಲ್ವರ್ಗದವರ ಸೇವೆಯನ್ನ ಮಾಡುವಂತಹ ಸ್ಪರ್ಶರು ಇಂದಿನ ಹಿಂದುಳಿದ ವರ್ಗದವರಾಗಿದ್ದಾರೆ. ಅಸ್ಪೃಶ್ಯರು ಏನಿದ್ದಾರೆ ಅವರು ಇಂದಿನ ದಲಿತ ವರ್ಗವೆಂದು ಕರೆಯಲ್ಪಟ್ಟಿತು ಎನ್ನುವಂಥದ್ದನ್ನ ನಾವು ಗುರುತಿಸ್ತೇವೆ. ಅಂದ್ರೆ ಇಲ್ಲಿ
ಕ್ಷತ್ರಿಯ ಮತ್ತು ವೈಶ್ಯರ ಸೇವೆಯನ್ನ ಮಾಡ್ತಕ್ಕಂಥವರೆಲ್ಲರನ್ನೂ ಸಹ ಸ್ಪರ್ಶರು ಅಂತ ಹೇಳಿ ಕರೆದ್ರು. ಆ ಸ್ಪರ್ಶರನ್ನ ನಾವು ಇಂದಿನ ಹಿಂದುಳಿದ ವರ್ಗಗಳು ಅಂತ ಹೇಳಿ ಗುರುತಿಸ್ತೇವೆ. ಮತ್ತು ಈ ಮೇಲ್ವರ್ಗದವರ ಸೇವೆಯನ್ನ ಮಾಡಲು ನಿರಾಕರಿಸಿದವರನ್ನ ಪ್ರಾಚೀನ ಭಾರತದಲ್ಲಿ ಅಸ್ಪೃಶ್ಯರು ಅಂತ ಹೇಳಿ ಕರೆದಿದ್ರು. ಆ ಅಸ್ಪೃಶ್ಯರನ್ನ ನಾವು ಇಂದಿನ ದಲಿತ ವರ್ಗ ಅಂತ ಹೇಳಿ ಗುರುತಿಸ್ತೇವೆ ಅಂತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ಪ್ರಾಚೀನ ಭಾರತದ ಸಮಾಜದಲ್ಲಿ ಇದ್ದಂತಹ ಸ್ಪರ್ಶರು, ಆ ಸ್ಪರ್ಶರು ಸಹ ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿದ್ದರು. ಸೊ ಈ ರೀತಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದವರನ್ನ ನಾವು ಹಿಂದುಳಿದ ವರ್ಗದವರು ಅಂತ ಹೇಳಿ ಕರೀತೇವೆ. ಸೊ ಅದರಲ್ಲಿ ನಾವು ಉದಾಹರಣೆಯಾಗಿ ಕುರುಬ ಇರಬಹುದು, ಬೆಸ್ತ, ಮಡಿವಾಳ, ಕುಂಬಾರ, ಈಡಿಗ ಇತ್ಯಾದಿ 3000ಕ್ಕಿಂತ ಹೆಚ್ಚು ಜಾತಿಗಳನ್ನ ನಾವು ಹಿಂದುಳಿದ ವರ್ಗಗಳು ಅಂತ ಹೇಳಿ ಗುರುತಿಸ್ತೇವೆ. ಸೊ ಈ ಹಿಂದುಳಿದ ವರ್ಗದವರು ಏನಿದ್ದಾರೆ, ಅವರು ತಮ್ಮ ವಿರುದ್ಧವಾಗಿರುವಂತಹ ಶೋಷಣೆಗಳನ್ನ ಮತ್ತು ತಮ್ಮ ವರ್ಗಗಳ ಅಭಿವೃದ್ಧಿಗಾಗಿ ಸಂಘಟಿತರಾಗಿ ನಡೆಸಿದಂತಹ ಚಳುವಳಿಯನ್ನು ನಾವೇನಂತ ಕರೀತೇವೆ, ಹಿಂದುಳಿದ ವರ್ಗಗಳ ಚಳುವಳಿಗಳು ಅಂತ ಹೇಳಿ ಕರೀತೇವೆ. ಸೊ ಸಾವಿರಾರು ವರ್ಷಗಳಿಂದ ಶೋಷಣೆಗೆ ಒಳಗಾಗಿದ್ದಂತಹ ಸಾಮಾಜಿಕವಾಗಿರ್ತಕ್ಕಂತಹ ಅವಕಾಶಗಳು, ಆರ್ಥಿಕವಾದಂತಹ ಅವಕಾಶಗಳು ಮತ್ತು ಶೈಕ್ಷಣಿಕವಾದಂತಹ ಅವಕಾಶಗಳಿಂದ ವಂಚಿತರಾಗಿದ್ದಂತಹ ಈ 3000ಕ್ಕಿಂತ ಹೆಚ್ಚು ಜಾತಿಗಳು ಏನಿದೆ, ಆ ಎಲ್ಲ ಜಾತಿಗಳು ಸಂಘಟಿತರಾಗುವುದರ ಮೂಲಕ ಹೋರಾಟವನ್ನ ಪ್ರಾರಂಭವನ್ನ ಮಾಡಿದ್ರು, ಚಳುವಳಿಗಳನ್ನ ಪ್ರಾರಂಭವನ್ನ ಮಾಡ್ತಾರೆ. ಅಂತಹ ಚಳುವಳಿಗಳನ್ನು ನಾವೇನಂತ ಕರೀತೇವೆ, ಹಿಂದುಳಿದ ವರ್ಗಗಳ ಚಳುವಳಿಗಳು ಅಂತ ಹೇಳಿ ಕರೀತೇವೆ. ಸೊ ಈ ಹಿಂದುಳಿದ ವರ್ಗಗಳ ಚಳುವಳಿಗಳ ನಾವೊಂದು ಇತಿಹಾಸವನ್ನು ನಾವು ನೋಡಿದಾಗ, ಸಮಾಜದಲ್ಲಿ ಸಮಾನ ಸ್ಥಾನಮಾನಗಳು ಮತ್ತು ಅವಕಾಶಗಳನ್ನು ಪಡೆದುಕೊಳ್ಳಲು ಈ ಹಿಂದುಳಿದ ವರ್ಗದ ಜನರೆಲ್ಲರೂ ಸಹ ಸಂಘಟಿತರಾಗಿ ಚಳುವಳಿಗಳನ್ನು ಪ್ರಾರಂಭವನ್ನ ಮಾಡಿದರು. ಅದರಲ್ಲೂ ವಿಶೇಷವಾಗಿ ಜ್ಯೋತಿಬಾ ಫುಲೆ ಎನ್ನುವಂತಹ ಒಬ್ಬ ಹೋರಾಟಗಾರರು 1838ರಲ್ಲಿ ಅಕ್ಷರ ಕ್ರಾಂತಿ ಎನ್ನುವ ಒಂದು ಕ್ರಾಂತಿಯ ಮೂಲಕ ಶೂದ್ರ ವರ್ಗವರನ್ನ ಅಥವಾ ಹಿಂದುಳಿದ ವರ್ಗದವರನ್ನ ಮೇಲೆತ್ತುವಂತಹ ಒಂದು ಪ್ರಯತ್ನವನ್ನ ಜ್ಯೋತಿಬಾ ಫುಲೆಯವರು ಮಾಡಿದರು ಅಂತಕ್ಕಂಥ. ಸೊ ಜ್ಯೋತಿಬಾ ಫುಲೆಯವರು 1838ರಲ್ಲಿ ಅಕ್ಷರ ಕ್ರಾಂತಿಯ ಮೂಲಕ ಶೂದ್ರ ವರ್ಗ ಮತ್ತು ಹಿಂದುಳಿದ ವರ್ಗದವರನ್ನ ಮೇಲೆತ್ತುವಂತಹ ಒಂದು ಪ್ರಯತ್ನವನ್ನ ಮಾಡಿದರು. ಹಾಗೆ ಅವರ ಶ್ರೀಮತಿಯಾದಂತಹ ಸಾವಿತ್ರಿಬಾ ಫುಲೆಯವರು ಆ ಹಿಂದುಳಿದ ವರ್ಗದವರ ಮತ್ತು ಶೂದ್ರ ಮಹಿಳೆಯರ ಶಿಕ್ಷಣಕ್ಕಾಗಿ ಮತ್ತು ಶಾಲಾ ಸೌಲಭ್ಯ ಮತ್ತು ವಸತಿ ಸೌಲಭ್ಯಕ್ಕಾಗಿ ಒಂದು ಹೋರಾಟವನ್ನ ಪ್ರಾರಂಭವನ್ನ ಮಾಡಿ. ಸೊ ಹಾಗಾಗಿ ಸಾವಿತ್ರಿಬಾ ಫುಲೆಯವರನ್ನ ಮೊದಲ ಮಹಿಳಾ ಶಿಕ್ಷಕಿ ಅಂತಲೂ ಸಹ ಕರೀತಾರೆ. ಸ್ವತಂತ್ರ ಪೂರ್ವದಲ್ಲಿಯೇ 1800ರಲ್ಲಿಯೇ 18ನೇ ಶತಮಾನದಲ್ಲಿಯೇ ಶೂದ್ರ ಮತ್ತು ಹಿಂದುಳಿದ ವರ್ಗದವರ ಮಹಿಳೆಯರ ಶಿಕ್ಷಣ ಮತ್ತು ಅವರ ವಸತಿ ಸೌಲಭ್ಯಕ್ಕಾಗಿ ಸಾವಿತ್ರಿಬಾ ಫುಲೆಯವರು ಹೋರಾಟವನ್ನು ಪ್ರಾರಂಭವನ್ನ ಮಾಡಿ ಆ ಮಹಿಳೆಯರಿಗೆ ಶಿಕ್ಷಣ ಮತ್ತು ಇತರೆ ಸೌಲಭ್ಯಗಳಿಗಾಗಿ ಪ್ರಯತ್ನವನ್ನ ಪ್ರಾರಂಭವನ್ನ ಮಾಡಿದ್ರು. ಹಾಗಾಗಿ ಅವರನ್ನ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಅಂತ ಹೇಳ್ಬಿಟ್ಟು ಗುರುತಿಸಲಾಗ್ತದೆ ಎನ್ನುವಂಥದ್ದನ್ನ ನಾವು ಇಲ್ಲಿ ಗಮನಿಸಬೇಕಾಗ್ತದೆ.
ಸೊ ಹಾಗೆಯೇ ಕೇರಳದಲ್ಲಿ ಶ್ರೀ ನಾರಾಯಣ ಗುರು ಎನ್ನುವಂತಹವರು, ತಮಿಳುನಾಡಿನ ಶ್ರೀ ಪೆರಿಯಾರ್ ರಾಮಸ್ವಾಮಿ ನಾಯರ್ ಅಂತಕ್ಕಂಥವರು, ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರವರು, ಕೊಲ್ಲಾಪುರದ ಸಾಹು ಮಹಾರಾಜು ಇನ್ನಿತರರು ಈ ಹಿಂದುಳಿದ ವರ್ಗದವರ ಅಭಿವೃದ್ಧಿಗಾಗಿ ಶ್ರಮಿಸಿದ್ದಾರೆ ಎನ್ನುವಂಥದ್ದನ್ನ ನಾವು ಇಲ್ಲಿ ಗಮನಿಸ್ತೇವೆ. ಅಂದ್ರೆ ಹಿಂದುಳಿದ ವರ್ಗದ ಚಳುವಳಿಗಳಿಗೆ, ಆ ಹಿಂದುಳಿದ ವರ್ಗದವರೆಗನ್ನ ಮೇಲೆತ್ತುವಂತಹ ಉದ್ದೇಶದಿಂದ ಅನೇಕ ಸಾಮಾಜಿಕ ಹೋರಾಟಗಾರರು ಶ್ರಮಿಸಿರುವಂಥದ್ದನ್ನ ನಾವಿಲ್ಲಿ ಪ್ರಮುಖವಾಗಿ ಗುರುತಿಸಬೇಕಾಗ್ತದೆ. ಈ ಹಿಂದುಳಿದ ಚಳುವಳಿಯ ಹೋರಾಟಗಾರರಲ್ಲಿ ಅತ್ಯಂತ ಪ್ರಮುಖರಾದಂಥವರು ಅಂತ ಹೇಳಿದ್ರೆ ಕೇರಳದ ಶ್ರೀ ನಾರಾಯಣ ಗುರು ಎನ್ನುವಂತಹ ಹೋರಾಟಗಾರರು, ತಮಿಳುನಾಡಿನ ಶ್ರೀ ಪೆರಿಯಾರ್ ರಾಮಸ್ವಾಮಿ ನಾಯರ್ ಅಂತಕ್ಕಂಥವರು, ಗ್ವಾಲಿಯರ್ನ ಮಹಾರಾಜರಾದಂತಹ ಸಯ್ಯಾಜಿ ರಾವ್ ಗಾಯಕ್ವಾಡ್ ರವರು, ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರವರು, ಕೊಲ್ಲಾಪುರದ ಸಾಹು ಮಹಾರಾಜ, ಇವರೆಲ್ಲರೂ ಸಹ ಈ ಹಿಂದುಳಿದ ವರ್ಗದವರ ಅಭಿವೃದ್ಧಿಗಾಗಿ ಶ್ರಮಿಸಿದಂತಹ ಪ್ರಮುಖವಾಗಿರ್ತಕ್ಕಂತಹ ನಾಯಕರು ಅಂತ ಹೇಳಿ ನಾವು ಗುರುತಿಸ್ತೇವೆ. ಸೊ ಹಾಗೆಯೇ ನಮ್ಮ ಸಂವಿಧಾನ ರಚನಾ ಸಮಿತಿಯಲ್ಲಿ ಇದ್ದಂತಹ, ನಮ್ಮ ಸಂವಿಧಾನದ ಪಿತಾಮಹರಾದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಹ ಈ ಹಿಂದುಳಿದ ವರ್ಗದವರ ಚಳುವಳಿಗಳಿಂದ ಪ್ರೇರಿತರಾಗಿ ಸಂವಿಧಾನಾತ್ಮಕವಾಗಿಯೇ ಹಿಂದುಳಿದ ವರ್ಗದವರಿಗೆ ಅನೇಕ ಅವಕಾಶಗಳನ್ನ ಕಲ್ಪಿಸಿಕೊಟ್ಟಿದ್ದಾರೆ ಎನ್ನುವಂಥದ್ದನ್ನ ನಾವು ಗುರುತಿಸ್ತೇವೆ ಅಂತಕ್ಕಂಥದ್ದು. ಸೊ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಹ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿ ಆ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ಮತ್ತು ಏಳಿಗೆಗಾಗಿ ಅನೇಕ ರೀತಿಯ ಸಂವಿಧಾನಾತ್ಮಕ ಅವಕಾಶಗಳನ್ನ ಸಂವಿಧಾನಾತ್ಮಕವಾಗಿಯೇ ಕಲ್ಪಿಸಿಕೊಡುವುದರ ಮೂಲಕ ಈ ಹಿಂದುಳಿದ ವರ್ಗದವರ ಅಭಿವೃದ್ಧಿಗಾಗಿ ಶ್ರಮಿಸಿರ್ತಕ್ಕಂಥದ್ದನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ ಇದೆ ಎನ್ನುವಂಥದ್ದನ್ನ ನಾವು ನೋಡ್ತೇವೆ. ಸೊ ಒಟ್ಟಾರೆಯಾಗಿ ವಿದ್ಯಾರ್ಥಿಗಳೇ, ಹಿಂದುಳಿದ ವರ್ಗಗಳು ಎಂದರೇನು ಎನ್ನುವಂತಹ ಪ್ರಶ್ನೆಯನ್ನ ನಾವು ಹಾಕಿಕೊಂಡಾಗ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಹಿಂದುಳಿದವರನ್ನು ಹಿಂದುಳಿದ ವರ್ಗಗಳು ಎಂದು ನಾವು ಕರೆಯುತ್ತೇವೆ ಅಂತಕ್ಕಂಥದ್ದು. ಸುಮಾರು 3,000ಕ್ಕಿಂತ ಹೆಚ್ಚು ಜಾತಿಗಳು ಈ ದಿನ ಹಿಂದುಳಿದ ವರ್ಗದವರ ಪಟ್ಟಿಯಲ್ಲಿ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಈ ದಲಿತರನ್ನ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳನ್ನ ಬಿಟ್ಟು ಉಳಿದಂತಹ ಎಲ್ಲ ಜಾತಿಗಳು, ಎಲ್ಲ ವರ್ಗಗಳು ಸಹ ಸಾಮಾನ್ಯವಾಗಿ ಹಿಂದುಳಿದ ವರ್ಗಗಳ ಪಟ್ಟಿಗೆ ಬರುತ್ತವೆ ಅಂತಕ್ಕಂಥ ನಾವು ಉದಾಹರಣೆಯಾಗಿ ನಾವು ನೋಡುವುದಾದರೆ ಇಂದಿನ ಹಿಂದುಳಿದ ವರ್ಗದ ಪಟ್ಟಿಯಲ್ಲಿ ಕುರುಬರನ್ನ ಕಾಣ್ತೇವೆ, ಬೆಸ್ತರನ್ನ ಕಾಣ್ತೇವೆ, ಕುಂಬಾರರನ್ನ ಕಾಣ್ತೇವೆ, ಹಾಗೆಯೇ ಈಡಿಗ ಜನಾಂಗವನ್ನು ನಾವು ಕಾಣ್ತೇವೆ. ಕೇಂದ್ರ ಸರ್ಕಾರದ ಹಿಂದುಳಿದ ಪಟ್ಟಿಯಲ್ಲಿ ಲಿಂಗಾಯತರು ಇರ್ತಕ್ಕಂಥದ್ದು, ರೆಡ್ಡಿಗಳು ಇರ್ತಕ್ಕಂಥದ್ದು, ಇವರೆಲ್ಲರೂ ಸಹ ಹಿಂದುಳಿದ ವರ್ಗದವರು ಅನ್ನುವಂತಹ ಒಂದು ಅಂಶವನ್ನ ನಾವು ಇಲ್ಲಿ ಗುರುತಿಸಬೇಕಾಗ್ತದೆ. ಸೊ ಅದೇ ರೀತಿಯಾಗಿ ಈ ಹಿಂದುಳಿದ ವರ್ಗಗಳ ಚಳುವಳಿ ನಡೆಯಲಿಕ್ಕೆ ಕಾರಣಗಳು ಏನು ಎನ್ನುವಂಥದ್ದನ್ನ ನಾವು ನೋಡುವುದಾದರೆ, ನಾನು ನಿಮಗೆ ಈ ಕಳೆದ ಅವಧಿಯಲ್ಲಿ ನಾನು ಹೇಳಿದ್ದೇನೆ, ಯಾವ ವರ್ಗಗಳು ಎಲ್ಲ ಕ್ಷೇತ್ರಗಳಲ್ಲಿ ಹಿಂದುಳಿದಿದ್ದವೆಯೋ, ಸಾಮಾಜಿಕವಾಗಿರಬಹುದು, ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ, ಈ ಎಲ್ಲ ಕ್ಷೇತ್ರಗಳಲ್ಲಿ ಹಿಂದುಳಿದಿದ್ದಾವೆಯೋ ಆ ಕಾರಣಗಳಿಗಾಗಿ ಮತ್ತು ಅವರ ವಿರುದ್ಧವಾಗಿರುವಂತಹ ಶೋಷಣೆಗಳನ್ನ ತಡೆಗಟ್ಟುವಂತಹ ಉದ್ದೇಶದಿಂದ ಸಂಘಟಿತರಾಗಿ ಈ ಹಿಂದುಳಿದ ವರ್ಗದ ಚಳುವಳಿಗಳು ಪ್ರಾರಂಭವಾದವು.
ಅದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಕಾರಣ ಅಂತ ಹೇಳಿದ್ರೆ ಸಾಮಾಜಿಕ ತಾರತಮ್ಯ ಅಂತಕ್ಕಂಥದ್ದು. ಈ ಸಾಮಾಜಿಕ ತಾರತಮ್ಯ ಅಂತ ಹೇಳಿದ್ರೆ ಮೇಲು ಮತ್ತು ಕೀಳು ಎನ್ನುವಂತಹ ಭೇದ ಭಾವಗಳು ಈ ವರ್ಗಗಳು ಹಲವಾರು ವರ್ಷಗಳಿಂದ ಅನುಭವಿಸಿದ್ದವು ಅನ್ನುವಂಥದ್ದನ್ನ ನಾವು ಗಮನಿಸಬೇಕು. ಅಂದ್ರೆ ಹಿಂದುಳಿದ ವರ್ಗಗಳು ಅಂತ ಹೇಳಿದ್ರೆ ಸ್ಪರ್ಶರು. ಭಾರತೀಯ ಸಮಾಜದಲ್ಲಿ ಬ್ರಾಹ್ಮಣ ಮತ್ತು ಕ್ಷತ್ರಿಯ ಮತ್ತು ವೈಶ್ಯರ ಸೇವೆಗಳನ್ನ ಮಾಡಿ ಅವರಿಂದ ಶೋಷಣೆಗೆ ಒಳಪಟ್ಟಂತಹ ಮೇಲು ಮತ್ತು ಕೀಳು ಎನ್ನುವಂತಹ ಭೇದ ಭಾವಗಳನ್ನ ಅನುಭವಿಸಿದಂತಹ ವರ್ಗ ಯಾವುದು ಅಂತ ಹೇಳಿದ್ರೆ ಹಿಂದುಳಿದ ವರ್ಗ. ಸೊ ಈ ಎಲ್ಲ ವರ್ಗಗಳು ಸಹ ಸಾಮಾಜಿಕವಾಗಿ ತಾರತಮ್ಯವನ್ನ ಅನುಭವಿಸಿದ್ದವು ಹಾಗೂ ಸಮಾಜದ ಮುಖ್ಯವಾಹಿನಿಯಲ್ಲಿ ಸೇರಿಕೊಳ್ಳುವಂತಹ ಅವಕಾಶಗಳಿಂದ ವಂಚಿತರಾಗಿ ಸಾಕಷ್ಟು ಅವಮಾನಗಳನ್ನ ಅನುಭವಿಸಿದಂತಹ ಈ ವರ್ಗಗಳು ಸ್ವತಂತ್ರ ನಂತರದ ಭಾರತದಲ್ಲಿ ಸೌಲಭ್ಯಗಳನ್ನು ಪಡೆಯಲು ನ್ಯಾಯಯುತವಾದ ತಮ್ಮ ಪಾಲನ್ನ ಪಡೆಯುವಂತಹ ಉದ್ದೇಶದಿಂದ ಸಂಘಟಿತರಾದಂತಹ ಈ ಹಿಂದುಳಿದ ವರ್ಗಗಳು ಚಳುವಳಿಗಳನ್ನ ಪ್ರಾರಂಭಿಸಿದವು ಎನ್ನುವಂಥದ್ದನ್ನ ನಾವು ಗಮನಿಸ್ತೇವೆ. ಅಂದ್ರೆ ಈ ಹಿಂದುಳಿದ ವರ್ಗದ ಚಳುವಳಿಗೆ ಅಂದಿನ ಸಮಾಜದಿಂದ ಅನುಭವಿಸಿದಂತಹ ಭೇದ ಭಾವ ಮತ್ತು ಮೇಲು ಮತ್ತು ಕೀಳು, ಸಾಮಾಜಿಕ ಅವಕಾಶಗಳ ನಿರಾಕರಣೆ, ಸಮಾಜದ ಮುಖ್ಯವಾಹಿನಿಯಲ್ಲಿ ಭಾಗವಹಿಸುವ ಅವಕಾಶವನ್ನು ನಿರಾಕರಿಸಿದಂತಹ ಅಂಶ. ಸೊ ಇವೆಲ್ಲವೂ ಸಹ ಸಾಮಾಜಿಕ ತಾರತಮ್ಯ. ಹಾಗಾಗಿ ಈ ಸಾಮಾಜಿಕ ತಾರತಮ್ಯ ಅಂತಕ್ಕಂಥದ್ದು ಸಹ ಈ ಹಿಂದುಳಿದ ವರ್ಗಗಳ ಚಳುವಳಿಗೆ ಪ್ರಮುಖವಾಗಿರ್ತಕ್ಕಂತಹ ಕಾರಣ ಅಂತೇಳಿ ನಾವು ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತದೆ ಎನ್ನುವಂತಹ ಒಂದು ಅಂಶ. ಸೊ ಅದೇ ರೀತಿ ಎರಡನೇದಾಗಿರ್ತಕ್ಕಂತಹ ಒಂದು ಅಂಶ ಅಂತ ಹೇಳಿದ್ರೆ ಆರ್ಥಿಕವಾದಂತಹ ಶೋಷಣೆ. ಆರ್ಥಿಕವಾದಂತಹ ಶೋಷಣೆ ಅಂತ ಹೇಳಿದ್ರೆ ಈ ವರ್ಗದಲ್ಲಿ ಬರ್ತಕ್ಕಂತಹ ಬಹುತೇಕ ಜನರು ಬಡತನ ರೇಖೆಗಿಂತ ಕೆಳಗಿರುವಂತಹ ಜನರಾಗಿದ್ದರು. ಆರ್ಥಿಕ ಸಂಪತ್ತನ್ನ ಸೃಷ್ಟಿಸುವಂತಹ ಯಾವುದೇ ಅವಕಾಶಗಳು ಮತ್ತು ಸವಲತ್ತುಗಳು ಈ ವರ್ಗಗಳಿಗೆ ಲಭ್ಯವಾಗಿರಲಿಲ್ಲ. ಸಮಾಜದ ಮೇಲ್ವರ್ಗದಲ್ಲಿ ಇರ್ತಕ್ಕಂತಹ ಜನರ ಬಳಿಗೆ ಆಸ್ತಿ ಮತ್ತು ಹೆಚ್ಚಿನ ಸವಲತ್ತುಗಳು ಮೇಲ್ವರ್ಗದಲ್ಲಿಯೇ ಕೇಂದ್ರೀಕೃತವಾಗಿದ್ದವು. ಈ ಹಿಂದುಳಿದ ವರ್ಗದವರಿಗೆ ಆರ್ಥಿಕ ಕ್ಷೇತ್ರದಲ್ಲಿ ಭಾಗವಹಿಸುವಂತಹ ಸಾಮರ್ಥ್ಯ ಅಂತಕ್ಕಂಥದ್ದು ಇರಲಿಲ್ಲ. ಹಾಗಾಗಿ ಈ ವರ್ಗಗಳು ಆರ್ಥಿಕವಾಗಿ ಶೋಷಣೆಯನ್ನ ಅನುಭವಿಸಿದ್ದವು. ಸೊ ಈ ಆರ್ಥಿಕ ಶೋಷಣೆಯನ್ನ ತಡೆಗಟ್ಟುವಂತಹ ಉದ್ದೇಶದಿಂದ ಸಮಾನ ಅವಕಾಶಗಳನ್ನು ಪಡ್ಕೊಳ್ಬೇಕು, ಆರ್ಥಿಕ ಸಂಪನ್ಮೂಲಕ್ಕೆ ಪ್ರಮುಖವಾಗಿರ್ತಕ್ಕಂತಹ ಭೂಮಿ ಮತ್ತು ಉತ್ಪಾದನೆಯನ್ನು ಮಾಡತಕ್ಕಂತಹ ಅವಕಾಶಗಳನ್ನು ಪಡ್ಕೊಳ್ಬೇಕು ಎನ್ನುವಂತಹ ಉದ್ದೇಶದಿಂದ ಈ ವರ್ಗಗಳು ಸಂಘಟಿತರಾಗಿ ಹಿಂದುಳಿದ ವರ್ಗದ ಚಳುವಳಿ ಅಂತಕ್ಕಂಥದ್ದು ಪ್ರಾರಂಭವಾಯಿತು ಎನ್ನುವುದನ್ನು ನಾವು ಗಮನಿಸಬೇಕಾಗ್ತದೆ. ಸೊ ಹಾಗಾಗಿ ಅಂದಿನ ಸಮಾಜದಲ್ಲಿ ಇದ್ದಂತಹ ಆರ್ಥಿಕ ಶೋಷಣೆ ಅಂತಕ್ಕಂಥದ್ದು ಸಹ ಈ ಹಿಂದುಳಿದ ವರ್ಗದ ಚಳುವಳಿಗೆ ಒಂದು ಪ್ರಮುಖವಾಗಿರ್ತಕ್ಕಂತಹ ಕಾರಣ ಅಂತೇಳಿ ನಾವು ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತದೆ ಎನ್ನುವಂಥದ್ದು. ಸೊ ಅದೇ ರೀತಿ ಮೂರನೇದಾಗಿರ್ತಕ್ಕಂತಹ ಕಾರಣವನ್ನು ನಾವು ನೋಡುವುದಾದರೆ ಶೈಕ್ಷಣಿಕವಾಗಿ ಹಿಂದುಳಿದಿರುವಿಕೆ ಎನ್ನುವಂಥದ್ದು. ಅಂದ್ರೆ ಈ ಹಿಂದುಳಿದ ವರ್ಗಗಳ ಜನರಿಗೆ ಯಾವುದೇ ರೀತಿಯ ಶೈಕ್ಷಣಿಕ ಅವಕಾಶಗಳು ಅಂತಕ್ಕಂಥದ್ದನ್ನ ನೀಡಲಾಗಿರಲಿಲ್ಲ. ಸೊ ಈ ಎಲ್ಲ ವರ್ಗಗಳು ಸಹ ಹಿಂದುಳಿದ ವರ್ಗಗಳು ಶಿಕ್ಷಣದ ಸೌಲಭ್ಯಗಳಿಂದ ವಂಚಿತರಾಗಿದ್ರು ಮತ್ತು ಶಿಕ್ಷಣ ಅಂತಕ್ಕಂಥದ್ದು ಕೇವಲ ಮೇಲ್ವರ್ಗದವರಿಗೆ ಮಾತ್ರ ಸೀಮಿತವಾದಂತಹ ಒಂದು ವಾತಾವರಣ ಅಸ್ತಿತ್ವದಲ್ಲಿ ಇತ್ತು. ಸೊ ಹಾಗಾಗಿ ಆ ಹಿಂದುಳಿದ ವರ್ಗದವರಿಗೆ ಸಾಮಾಜಿಕ ಅವಕಾಶಗಳು ಇಲ್ಲ, ಆರ್ಥಿಕವಾಗಿ ಶೋಷಣೆ ಇದೆ,
ಮತ್ತು ಶಿಕ್ಷಣ ಅಂತಕ್ಕಂಥದ್ದು ಮೇಲ್ವರ್ಗದ ಕೇಂದ್ರೀಕೃತವಾಗಿತ್ತು. ಅವರಿಗೆ ಶಿಕ್ಷಣ ಅಂತಕ್ಕಂಥದ್ದು ಇರಲಿಲ್ಲ. ಹಾಗಾಗಿ ಅವರು ಶೋಷಣೆಗೆ ಒಳಪಡ್ತಾ ಇದ್ರು ಮತ್ತು ಅವರ ವ್ಯಕ್ತಿತ್ವವನ್ನ ವಿಕಸನ ಮಾಡಿಕೊಳ್ಳಿಕ್ಕೆ ಅಮೂಲ್ಯವಾಗಿರ್ತಕ್ಕಂತಹ ಶಿಕ್ಷಣವೇ ಇಲ್ಲದೆ ಇದ್ದಾಗ ಆ ಎಲ್ಲ ವರ್ಗಗಳು ಸಹ ಶೋಷಣೆಗೆ ಒಳಪಡ್ತಾ ಇದ್ವು. ಹಾಗಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರುವಿಕೆಯೂ ಸಹ ಇವರ ಶೋಷಣೆಗೆ ಪ್ರಮುಖವಾಗಿರ್ತಕ್ಕಂತಹ ಕಾರಣ. ಹಾಗಾಗಿ ಶೈಕ್ಷಣಿಕ ಅವಕಾಶಗಳನ್ನು ಪಡೆದುಕೊಳ್ಳುವಂತಹ ಒಂದು ಉದ್ದೇಶದಿಂದಲೂ ಸಹ ಸಂಘಟಿತರಾದಂತಹ ಈ ಹಿಂದುಳಿದ ವರ್ಗಗಳು ಚಳುವಳಿಗಳನ್ನು ಪ್ರಾರಂಭವನ್ನ ಮಾಡಿದ್ರು ಅಂತಕ್ಕಂಥ. ಸೊ ಹಾಗೆಯೇ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಕಾರಣ ಅಂತ ಹೇಳಿದ್ರೆ ರಾಜಕೀಯ ಪ್ರಾತಿನಿಧ್ಯತೆಯ ಕೊರತೆ ಅಂತಕ್ಕಂಥ. ಈ ರಾಜಕೀಯ ಕ್ಷೇತ್ರದಲ್ಲಿಯೂ ಸಹ ಬರೀ ಮೇಲ್ವರ್ಗದವರಿಗೆ ಅವಕಾಶಗಳು, ರಾಜಕೀಯ ಕ್ಷೇತ್ರಗಳಲ್ಲಿ ಈ ಹಿಂದುಳಿದ ವರ್ಗದವರಿಗೆ ಭಾಗವಹಿಸಲಿಕ್ಕೆ, ತಮ್ಮ ಸಮುದಾಯವನ್ನ ಪ್ರತಿನಿಧಿಸಲಿಕ್ಕೆ ಆ ರಾಜಕೀಯ ಅವಕಾಶಗಳನ್ನು ಪಡೆದುಕೊಳ್ಳುವಂತಹ ಅವಕಾಶವೇ ಇರಲಿಲ್ಲ. ರಾಜಕೀಯ ಅವಕಾಶಗಳಿಂದ ವಂಚಿತರಾಗಿದ್ದು, ಹಾಗಾಗಿ ರಾಜಕೀಯ ಅವಕಾಶಗಳನ್ನು ಪಡೆದುಕೊಂಡಾಗ ಮಾತ್ರ ಬೇರೆ ಸಾಮಾಜಿಕ ಅವಕಾಶಗಳು, ಆರ್ಥಿಕ ಅವಕಾಶಗಳು ಲಭ್ಯವಾಗ್ತವೆ ಎನ್ನುವಂತಹ ಮಾತನ್ನು ನಾವು ಗಮನಿಸ್ತೇವೆ. ಸೊ ಹಾಗಾಗಿ ಈ ಹಿಂದುಳಿದ ವರ್ಗಗಳಿಗೆ ರಾಜಕೀಯ ಪ್ರಾತಿನಿಧ್ಯತೆಯ ವಂಚನೆಯಾಗಿತ್ತು. ಸೊ ಅದನ್ನು ಪಡೆದುಕೊಳ್ಳುವಂತಹ ಉದ್ದೇಶದಿಂದ ಸಂಘಟಿತರಾದಂತಹ ಹಿಂದುಳಿದ ವರ್ಗಗಳು ಚಳುವಳಿಗಳನ್ನು ಪ್ರಾರಂಭವನ್ನ ಮಾಡಿದ್ರು ಅಂತ ನಾವು ಗುರುತಿಸ್ತೇವೆ. ಸೊ ಅದೇ ರೀತಿಯಾಗಿ ಏಕೀಕರಣವು ಸಹ ಹಿಂದುಳಿದ ವರ್ಗದ ಚಳುವಳಿಗೆ ಮತ್ತೊಂದು ಪ್ರಮುಖವಾಗಿರ್ತಕ್ಕಂತಹ ಕಾರಣ ಅಂತಕ್ಕಂಥ. ಇಲ್ಲಿ ಐಕ್ಯತೆ ಮತ್ತು ಸಮಗ್ರತೆ ಇಲ್ಲದೆ ಏನನ್ನೂ ಸಹ ಸಾಧಿಸಲು ಸಾಧ್ಯವಿಲ್ಲ. ಸೊ ಹಾಗಾಗಿ ಈ 350ಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಇರತಕ್ಕಂತಹ ಹಿಂದುಳಿದ ವರ್ಗಗಳು ಛಿದ್ರವಾಗಿದ್ವು. ಇವುಗಳನ್ನ ಒಂದುಗೂಡಿಸುವ ಮೂಲಕ ಅವರಲ್ಲಿ ಐಕ್ಯತೆಯನ್ನ ತರಲು ಈ ಚಳುವಳಿ ಅಂತಕ್ಕಂಥದ್ದು ಪ್ರಾರಂಭವಾಯಿತು ಎನ್ನುವಂಥದ್ದನ್ನ ಗಮನಿಸ್ತೇವೆ. ಅಂದ್ರೆ ಎಲ್ಲ ರೀತಿಯ ಸಮಾನ ಅವಕಾಶಗಳನ್ನ, ರಾಜಕೀಯ ಅವಕಾಶಗಳನ್ನ, ಆರ್ಥಿಕ ಅವಕಾಶಗಳನ್ನ, ಸಾಮಾಜಿಕ ಅವಕಾಶಗಳನ್ನ ಪಡೆದುಕೊಳ್ಬೇಕು ಅನ್ನುವಂತಹ ಉದ್ದೇಶದಿಂದ 3000ಕ್ಕಿಂತ ಹೆಚ್ಚು ಜಾತಿಗಳನ್ನ ಹೊಂದಿರತಕ್ಕಂತಹ ಈ ಹಿಂದುಳಿದ ವರ್ಗ ಐಕ್ಯತೆ ಮತ್ತು ಸಮಗ್ರತೆಗಾಗಿ ಅವರೆಲ್ಲರನ್ನೂ ಸಹ ಒಂದುಗೂಡಿಸುವಂತಹ ಉದ್ದೇಶದಿಂದ ಈ ಹಿಂದುಳಿದ ವರ್ಗದ ಚಳುವಳಿ ಅಂತಕ್ಕಂಥದ್ದು ಪ್ರಾರಂಭವಾಯಿತು ಎನ್ನುವುದನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ವಿದ್ಯಾರ್ಥಿಗಳೇ, ಈ ಹಿಂದುಳಿದ ವರ್ಗಗಳ ಚಳುವಳಿಗೆ ಪ್ರಮುಖವಾಗಿರ್ತಕ್ಕಂತಹ ಕಾರಣಗಳನ್ನು ನಾವು ಪಟ್ಟಿ ಮಾಡುವುದಾದರೆ, ಮೊದಲನೇದಾಗಿ ಸಾಮಾಜಿಕ ತಾರತಮ್ಯ ಇತ್ತು, ಆರ್ಥಿಕ ಶೋಷಣೆ ಇತ್ತು, ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದಿರುವಿಕೆಯ ಕಾರಣವಾಗಿತ್ತು, ಮತ್ತು ರಾಜಕೀಯ ಪ್ರಾತಿನಿಧ್ಯತೆಯ ಕೊರತೆ ಇತ್ತು, ಮತ್ತು ಅವರಲ್ಲಿ ಏಕೀಕರಣ ಅಥವಾ ಐಕ್ಯತೆಯ ಕೊರತೆ ಅಂತಕ್ಕಂಥದ್ದು ಇತ್ತು. ಸೊ ಈ ಎಲ್ಲ ಕೊರತೆಗಳನ್ನ ಕಾರಣಗಳಿಂದಾಗಿ ತಮ್ಮ ಸಮುದಾಯದ, ತಮ್ಮ ವರ್ಗದ ಅಭಿವೃದ್ಧಿಗಾಗಿ ಸಂಘಟಿತರಾದಂತಹ ಈ ಹಿಂದುಳಿದ ವರ್ಗದವರು ಈ ಹಿಂದುಳಿದ ವರ್ಗದ ಚಳುವಳಿಯನ್ನ ಪ್ರಾರಂಭವನ್ನ ಮಾಡಿದರು ಅಂತಕ್ಕಂಥದ್ದು. OBC ಅಂತೇಳಿ ನಾವು ಇದನ್ನ ಕರಿತೇವೆ, ಆಧಾರ್ ಬ್ಯಾಕ್ವರ್ಡ್ ಕ್ಯಾಸ್ಟರ್ಸ್ ಮೂವ್ಮೆಂಟ್ ಅಂತೇಳಿ ನಾವು ಇದನ್ನ ಕರಿತೇವೆ. ಸೊ ಈ ಚಳುವಳಿಯಿಂದ ಉಂಟಾದಂತಹ ರಾಜಕೀಯ ಪರಿಣಾಮಗಳು ಏನು? ಈ ಚಳುವಳಿಯಿಂದ ಉಂಟಾದಂತಹ ರಾಜಕೀಯ ಪರಿಣಾಮಗಳನ್ನು ನಾವು ಗಮನಿಸುವುದಾದರೆ, ಮೊದಲನೇದಾಗಿ ಸಂವಿಧಾನಾತ್ಮಕ ಕ್ರಮಗಳು ಅಂತಕ್ಕಂಥದ್ದು. ಈ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ಸಂವಿಧಾನಾತ್ಮಕವಾಗಿ ನೀಡಲಾಗಿರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ಅವಕಾಶಗಳು ಏನಿದೆ ಎನ್ನುವಂಥದ್ದನ್ನ ನಾವು ಗಮನಿಸಬೇಕಾಗುತ್ತೆ. ಸೊ ಇದಕ್ಕಿಂತ ಸ್ವತಂತ್ರ ಪೂರ್ವದಲ್ಲಿಯೇ ಸಹ ನಾವು ಈ ಹಿಂದುಳಿದ ವರ್ಗಗಳ ಹೋರಾಟವನ್ನು ನಾವು ಗಮನಿಸಿದ್ದೇವೆ.
ಆ ಹೋರಾಟಗಳಿಂದ ಉಂಟಾದಂತಹ ರಾಜಕೀಯ ಪರಿಣಾಮಗಳನ್ನ ನಾವು ನೋಡುವುದಾದರೆ, ಈ ಹಿಂದುಳಿದ ವರ್ಗದವರಿಗೆ ಮೀಸಲಾತಿಯನ್ನ ಮೊದಲ ಬಾರಿಗೆ ಕಲ್ಪಿಸಿದವರು ಯಾರು ಅಂತ ಹೇಳಿದ್ರೆ ಗ್ವಾಲಿಯರ್ನ ಮಹಾರಾಜ ಸಯ್ಯಾಜಿರಾವ್ ಅಂತಕ್ಕಂಥವರು ಮೊದಲಿಗರು ಅಂತಕ್ಕಂಥದ್ದು. ಈ OBCಗಳಿಗೆ ಅಂದ್ರೆ ಹಿಂದುಳಿದ ವರ್ಗದವರಿಗೆ ಮೀಸಲಾತಿಯ ಸೌಲಭ್ಯವನ್ನ ಕಲ್ಪಿಸಿದ ಮೊದಲ ಕೀರ್ತಿ ಯಾರಿಗೆ ಅಂತ ಹೇಳಿದ್ರೆ ಗ್ವಾಲಿಯರ್ನ ಮಹಾರಾಜ ಸಯ್ಯಾಜಿರಾವ್ ಅವರಿಗೆ ಸಲ್ಲುತ್ತದೆ ಎನ್ನುವಂಥದ್ದನ್ನ ನಾವು ನೋಡ್ತೇವೆ. ಅಂದ್ರೆ ಸ್ವತಂತ್ರ ಪೂರ್ವದಲ್ಲಿಯೇ ಇದ್ದಂತಹ ರಾಜ ಮಹಾರಾಜರುಗಳು ತಮ್ಮ ಆಡಳಿತದಲ್ಲಿ ಈ ಹಿಂದುಳಿದ ವರ್ಗದವರ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇದ್ರು ಎನ್ನುವಂಥದ್ದನ್ನ ನಾವು ಇಲ್ಲಿ ಗಮನಿಸಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದು. ಸೊ ಹಾಗೆ 1918ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಮೈಸೂರಿನ ಮಹಾರಾಜರಾದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಲೆಸ್ಸಿ ಮಿಲ್ಲರ್ ರವರ ಅಧ್ಯಕ್ಷತೆಯಲ್ಲಿ ಆಯೋಗವನ್ನ ರಚಿಸಿ ಆ ಹಿಂದುಳಿದ ವರ್ಗದವರ ಸಮಸ್ಯೆಗಳಿಗಾಗಿ ಶ್ರಮಿಸಿರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಅಂದ್ರೆ 1918 ಸ್ವತಂತ್ರ ಪೂರ್ವದಲ್ಲಿಯೇ ಮೈಸೂರು ಸಂಸ್ಥಾನದ ಆಡಳಿತದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಲೆಸ್ಸಿ ಮಿಲ್ಲರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗವನ್ನು ಸ್ಥಾಪನೆ ಮಾಡುವುದರ ಮೂಲಕ ಈ ಹಿಂದುಳಿದ ವರ್ಗದವರ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂತಹ ಒಂದು ಕಾರ್ಯವನ್ನ ಮಾಡಿದ್ದಾರೆ ಎನ್ನುವಂಥದ್ದನ್ನ ನಾವು ನೋಡಿದಾಗ ಈ ಹಿಂದುಳಿದ ವರ್ಗದ ಚಳುವಳಿ ಅಥವಾ ಆ ಅಭಿವೃದ್ಧಿಗೆ ಶ್ರಮಿಸಿರ್ತಕ್ಕಂತಹ ಈ ಎಲ್ಲ ಮಹನೀಯರನ್ನ ನಾವು ಇವತ್ತು ನೆನೆಯಬೇಕಾಗ್ತದೆ. ಸೊ ಅದೇ ರೀತಿಯಾಗಿ ಮೈಸೂರಿನ ಆಡಳಿತದಲ್ಲಿ ಶ್ರೀ ಕೃಷ್ಣರಾಜೇ ಅರಸರವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ರಚನೆಯನ್ನು ಮಾಡಿ ಹಿಂದುಳಿದ ವರ್ಗದವರಿಗೆ 50% ಮೀಸಲಾತಿಯನ್ನ ನೀಡುವಂತಹ ಒಂದು ವ್ಯವಸ್ಥೆಯನ್ನ ಮೈಸೂರಿನ ಆಡಳಿತದಲ್ಲಿ ನಾವು ಮಾಡಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿದೆ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಹಿಂದುಳಿದ ವರ್ಗದವರ ಹೋರಾಟಕ್ಕಾಗಿ ಮೈಸೂರಿನ ಶ್ರೀ ವೆಂಕಟ ಕೃಷ್ಣಯ್ಯ ಎನ್ನುವಂತಹ ಮಹಾನುಭಾವರು ಹಾಗೂ ದೊಡ್ಡಬಳ್ಳಾಪುರದ ಶ್ರೀ ಕೊಂಗಾಡಿಯಪ್ಪ ಇವರೆಲ್ಲರೂ ಸಹ ಈ ಹಿಂದುಳಿದ ವರ್ಗದವರ ಅಭಿವೃದ್ಧಿಗಾಗಿ ಶ್ರಮಿಸಿದ್ದಾರೆ ಎನ್ನುವಂತಹ ಒಂದು ಅಂಶವನ್ನ ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಸೊ ಸ್ವತಂತ್ರ ನಂತರ ಸಂವಿಧಾನ ಜಾರಿಗೆ ಬಂದ ನಂತರ ಈ ಹಿಂದುಳಿದ ವರ್ಗದವರಿಗೆ ನೀಡಲಾಗಿರ್ತಕ್ಕಂತಹ ಸಂವಿಧಾನಾತ್ಮಕ ಅವಕಾಶಗಳು ಏನು ಎನ್ನುವುದನ್ನ ನಾವು ಪಟ್ಟಿ ಮಾಡುವುದಾದರೆ, ಸಂವಿಧಾನದ 16ನೇ ವಿಧಿಯ ಪ್ರಕಾರ ಹಿಂದುಳಿದ ವರ್ಗದವರಿಗೆ ಸಾರ್ವಜನಿಕ ಉದ್ಯೋಗ ಕ್ಷೇತ್ರದಲ್ಲಿ ಮೀಸಲಾತಿಯನ್ನ ನೀಡಲಾಗಿದೆ ಎನ್ನುವಂಥದ್ದನ್ನ ನಾವು ಗಮನಿಸ್ತೇವೆ. ಅಂದ್ರೆ ಇವತ್ತು ನಮ್ಮ ಸಂವಿಧಾನದಲ್ಲಿ ಯಾವ ರೀತಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿಯನ್ನ ನೀಡಲಾಗಿದೆಯೋ ಅದೇ ರೀತಿಯಾಗಿ ಹಿಂದುಳಿದ ವರ್ಗದವರಿಗೂ ಸಹ 50% ಮೀಸಲಾತಿಯನ್ನ ನಮ್ಮ ಸಂವಿಧಾನಾತ್ಮಕವಾಗಿ ನೀಡಲು ಅವಕಾಶವನ್ನ ಕಲ್ಪಿಸಿದೆ ಎನ್ನುವಂಥದ್ದನ್ನ ನಾವು ಗುರುತಿಸ್ತೇವೆ. ಸೊ ಹಾಗೆ ಸಂವಿಧಾನದ 340ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರು ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗವನ್ನ ರಚನೆಯನ್ನ ಮಾಡಲಿಕ್ಕೆ ಅಧಿಕಾರವನ್ನ ಹೊಂದಿದ್ದಾರೆ ಅಂತ. ಅಂದ್ರೆ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗವನ್ನ ರಚನೆ ಮಾಡುವಂತಹ ಅಧಿಕಾರ ರಾಷ್ಟ್ರಪತಿಗಳಿಗೆ ಇದೆ. ಪ್ರಸ್ತುತ ಭಾರತದಲ್ಲಿ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗವನ್ನ ರಚನೆಯನ್ನ ಮಾಡಲಾಗಿದೆ. ಆ ಆಯೋಗದ ಮೂಲಕ ಹಿಂದುಳಿದ ವರ್ಗದವರಿಗೆ ಇರ್ತಕ್ಕಂತಹ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಸಹ ಮಾಡಲಾಗ್ತಾ ಇದೆ ಎನ್ನುವಂಥದ್ದನ್ನ ನಾವು ಗಮನಿಸ್ತೇವೆ. ಸೊ ಹಾಗೆಯೇ ಹಿಂದುಳಿದ ವರ್ಗದಲ್ಲಿ ಬರ್ತಕ್ಕಂತಹ ಬಡತನ ರೇಖೆಗಿಂತ
ಕೆಳಗಿರುವಂತಹ ಜನರಿಗೆ ಸಾಲ ಸೌಲಭ್ಯ ಮತ್ತು ಆರ್ಥಿಕ ಸಹಾಯವನ್ನು ಒದಗಿಸಲು ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆರ್ಥಿಕ ಮಂಡಳಿಯನ್ನು ಸಹ ರಚನೆಯನ್ನ ಮಾಡಲಾಗಿದೆ ಅಂತಕ್ಕಂಥದ್ದು. ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆರ್ಥಿಕ ಮಂಡಳಿಯ ಮೂಲಕ ಈ ಹಿಂದುಳಿದ ವರ್ಗದಲ್ಲಿ ಬರ್ತಕ್ಕಂತಹ ಜನರಿಗೆ ಸಾಲ ಸೌಲಭ್ಯಗಳನ್ನು ನೀಡತಕ್ಕಂತಹ ಒಂದು ಕಾರ್ಯವನ್ನ ಈ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಂತಕ್ಕಂಥದ್ದು ಮಾಡ್ತಾ ಇದೆ ಎನ್ನುವಂಥದ್ದನ್ನ ನಾವು ಗಮನಿಸ್ತೇವೆ. ಸೊ ಹಾಗೆಯೇ ಸಂವಿಧಾನಾತ್ಮಕವಾಗಿ ಭಾರತದ ಎಲ್ಲ ರಾಜ್ಯಗಳಲ್ಲಿಯೂ ಸಹ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಮತ್ತು ಅಭಿವೃದ್ಧಿ ಮಂಡಳಿಗಳನ್ನ ರಚನೆ ಮಾಡಲಾಗಿದೆ. ಉದಾಹರಣೆ ಕರ್ನಾಟಕದಲ್ಲಿ ಶ್ರೀ ದೇವರಾಜ ಅರಸ್ ಅಭಿವೃದ್ಧಿ ಮಂಡಳಿ ಅಂತಕ್ಕಂಥದ್ದು ಕಾರ್ಯನಿರ್ವಹಿಸ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಸೊ ಹಾಗೆಯೇ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಏನಿದೆ ಅದು ಮಹಿಳೆಯರು ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗಗಳ ವಿರುದ್ಧ ನಡೆಯುವಂತಹ ತಾರತಮ್ಯ ಮತ್ತು ಹಕ್ಕುಗಳ ಉಲ್ಲಂಘನೆಯ ವಿಷಯಕ್ಕೆ ಸಂಬಂಧಿಸಿದಂತೆ ದೂರುಗಳನ್ನು ಸ್ವೀಕರಿಸಿ ಆ ವರ್ಗಗಳಿಗೆ ನ್ಯಾಯ ಒದಗಿಸುವಂತಹ ಕಾರ್ಯವನ್ನು ಸಹ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅಂತಕ್ಕಂಥದ್ದು ಮಾಡ್ತಾ ಇದೆ ಎನ್ನುವಂಥದ್ದನ್ನ ನಾವು ಗಮನಿಸ್ತೇವೆ. ಅಂದ್ರೆ ಹೀಗೆ ಸಂವಿಧಾನಾತ್ಮಕವಾಗಿ ಈ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ಸಾಕಷ್ಟು ಅವಕಾಶಗಳು ನಮ್ಮ ಸಂವಿಧಾನದಲ್ಲಿ ನೀಡಿರ್ತಕ್ಕಂಥದ್ದನ್ನ ಅಂದ್ರೆ ಸಂವಿಧಾನಾತ್ಮಕ ಕ್ರಮಗಳನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಸೊ ಹಾಗೆಯೇ ಇತರೆ ಕ್ರಮಗಳು ಅಂದ್ರೆ ಸರ್ಕಾರಗಳು ಮಾಡಿರ್ತಕ್ಕಂತಹ ಶಾಸನಾತ್ಮಕ ಕ್ರಮಗಳು, ಸರ್ಕಾರಗಳು ನೇಮಕ ಮಾಡಿರ್ತಕ್ಕಂತಹ ಇತರೆ ಆಯೋಗಗಳು ಯಾವ ರೀತಿ ಈ ಹಿಂದುಳಿದ ವರ್ಗದವರ ಅಭಿವೃದ್ಧಿಗಾಗಿ ಕಾರ್ಯನಿರ್ವಹಿಸ್ತವೆ ಎನ್ನುವಂಥದ್ದನ್ನು ನಾವು ಗಮನಿಸುವುದಾದರೆ 1953ರಲ್ಲಿ ಭಾರತ ಸರ್ಕಾರ ಶ್ರೀ ಕಾಕಾ ಕಾಲ್ಕೇರ್ ಅವರ ಅಧ್ಯಕ್ಷತೆಯಲ್ಲಿ ಹಿಂದುಳಿದ ವರ್ಗದವರ ಆಯೋಗವನ್ನ ರಚಿಸಿತು ಎನ್ನುವಂಥದ್ದನ್ನ ನಾವು ಗಮನಿಸ್ತೇವೆ. ಅಂದ್ರೆ 1953ರಲ್ಲಿಯೇ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ಭಾರತ ಸರ್ಕಾರ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗವನ್ನ ರಚನೆಯನ್ನ ಮಾಡಲಾಗಿತ್ತು ಎನ್ನುವಂಥದ್ದನ್ನ ಗಮನಿಸಬೇಕು. ಸೊ ಹಾಗೆಯೇ 1979ರಲ್ಲಿ BP ಮಂಡಲ್ ರವರ ನೇತೃತ್ವದಲ್ಲಿ ಮತ್ತೊಂದು ಸಮಿತಿಯನ್ನ ರಚಿಸುತ್ತದೆ. ಈ ಮಂಡಲ್ ಆಯೋಗ ಅಂತಕ್ಕಂಥದ್ದು 1980ರಲ್ಲಿ ತನ್ನ ವರದಿಯನ್ನು ಸರ್ಕಾರಕ್ಕೆ ನೀಡುತ್ತದೆ ಮತ್ತು 1990ರಲ್ಲಿ ಈ ವರದಿಯನ್ನ ಜಾರಿಗೊಳಿಸಲಾಯಿತು ಎನ್ನುವುದನ್ನ ನಾವು ಗುರುತಿಸ್ತೇವೆ. ಅಂದ್ರೆ ಕೇಂದ್ರ ಸರ್ಕಾರ ಈ ಹಿಂದುಳಿದವರ ಅಭಿವೃದ್ಧಿಗಾಗಿ 1979ರಲ್ಲಿ ಮಂಡಲ್ ಆಯೋಗ, ಅದನ್ನು ನಾವು ಮಂಡಲ್ ಕಮಿಷನ್ ಅಂತ ಹೇಳಿ ಕರೀತೇವೆ, ಆ ಮಂಡಲ್ ಕಮಿಷನ್ ಅನ್ನ ನೇಮಕ ಮಾಡಿತ್ತು. ಆ ಮಂಡಲ್ ಕಮಿಷನ್ 1980ರಲ್ಲಿ ತನ್ನ ವರದಿಯನ್ನು ನೀಡುತ್ತದೆ. ಆ ವರದಿಯನ್ನು ಸರ್ಕಾರ 1990ರಲ್ಲಿ ಜಾರಿ ಮಾಡಿದೆ ಎನ್ನುವಂಥದ್ದನ್ನ ನಾವು ಗಮನಿಸ್ತೇವೆ. ಈ ಮಂಡಲ್ ಆಯೋಗದ ಪ್ರಮುಖ ಶಿಫಾರಸುಗಳು ಏನಿದ್ವು ಅಥವಾ ಅದರ ಮೂಲಕ ಜಾರಿ ಬಂದಿರತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಈ ಮಂಡಲ್ ಆಯೋಗ ಭಾರತದಲ್ಲಿ 3743 ಜಾತಿಗಳನ್ನ ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರಿಸಿತು ಎನ್ನುವಂಥದ್ದನ್ನ ನಾವು ಗಮನಿಸಬೇಕು. ಪ್ರಸ್ತುತ ಭಾರತದಲ್ಲಿ 3743 ಜಾತಿಗಳನ್ನ ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರಿಸಲಾಗಿದೆ. ಈ ಹಿಂದುಳಿದ ವರ್ಗ ಒಟ್ಟು ಜನಸಂಖ್ಯೆಯ 52% ಪ್ರತಿನಿಧಿಸುತ್ತದೆ ಎನ್ನುವಂತಹ ಅಂಶವನ್ನು ನಾವು ಗಮನಿಸಬೇಕು.
52% ಜನಸಂಖ್ಯೆ ಅಂತಕ್ಕಂಥದ್ದು ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂತಹ ಜನಸಂಖ್ಯೆಯಾಗಿದೆ ಭಾರತದಲ್ಲಿ. ಮತ್ತು ಈ ಮಂಡಲ ಆಯೋಗ ನೀಡಿದಂತಹ ಪ್ರಮುಖ ಶಿಫಾರಸುಗಳನ್ನು ನಾವು ಗಮನಿಸುವುದಾದರೆ, ಹಿಂದುಳಿದ ವರ್ಗದವರಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ 27% ಮೀಸಲಾತಿಯನ್ನು ನೀಡಲಾಗ್ತಾ ಇದೆ ಎನ್ನುವಂಥದ್ದು. ಇವತ್ತು ಮೀಸಲಾತಿ ಅಂತಕ್ಕಂಥದ್ದು ಮಂಡಲ ಆಯೋಗದ ವರದಿಯ ಆಧಾರದ ಮೇಲೆ ಭಾರತದಲ್ಲಿ ಮೀಸಲಾತಿಯನ್ನು ನೀಡಲಾಗ್ತಾ ಇದೆ. ಹಿಂದುಳಿದ ವರ್ಗದವರಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ 27% ಮೀಸಲಾತಿಯನ್ನ ಭಾರತ ಸರ್ಕಾರ ಅಂತಕ್ಕಂಥದ್ದು ಕಲ್ಪಿಸಿಕೊಟ್ಟಿದೆ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಈ ಮೀಸಲಾತಿ ಅಂತಕ್ಕಂಥದ್ದು ಸಹ ಬಡ್ತಿಗೂ ಸಹ ಅನ್ವಯಿಸುತ್ತದೆ ಎನ್ನುವಂಥದ್ದನ್ನ ನಾವು ಗಮನಿಸಬೇಕು. ಹಾಗೆಯೇ ಬ್ಯಾಕ್ಲಾಗ್ ಸಂದರ್ಭದಲ್ಲಿ ಆ ಹುದ್ದೆಗಳನ್ನು 3 ವರ್ಷಗಳವರೆಗೆ ಕಾಯ್ದಿರಿಸಬೇಕು ಅಂತಕ್ಕಂಥದ್ದು, ಹಿಂದುಳಿದ ವರ್ಗದವರಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಇರುವಂತೆ ವಯೋಮಿತಿಯನ್ನು ಸಡಿಲಿಸಬೇಕು ಎನ್ನುವಂತಹ ಅಂಶವನ್ನ ನಾವು ಮಂಡಲ್ ವರದಿಯಲ್ಲಿ ಕಾಣ್ತಾ ಇದ್ದೇವೆ ಎನ್ನುವಂಥದ್ದು. ಸೊ ಹಾಗೆಯೇ ಕರ್ನಾಟಕ ರಾಜ್ಯ ಸರ್ಕಾರಗಳು ಸಹ 1960ರಲ್ಲಿ ಡಾಕ್ಟರ್ ನಾಗನಗೌಡನ ಸಮಿತಿ, 1972ರಲ್ಲಿ LG ಆವನೂರ್ ಸಮಿತಿ, 1977ರಲ್ಲಿ ಚಿನ್ನಪ್ಪ ರೆಡ್ಡಿ ಸಮಿತಿ, 1983ರಲ್ಲಿ ವೆಂಕಟಸ್ವಾಮಿ ಸಮಿತಿ ಇತ್ಯಾದಿ ಸಮಿತಿಗಳನ್ನ ನೇಮಿಸುವುದರ ಮೂಲಕ ಆ ಸಮಿತಿಗಳ ವರದಿಯ ಆಧಾರದ ಮೇಲೆ ಈ ಹಿಂದುಳಿದ ವರ್ಗದ ಅಭಿವೃದ್ಧಿಗೆ ಅನೇಕ ಸೌಲಭ್ಯಗಳನ್ನ ಸರ್ಕಾರಗಳು ಮಾಡ್ತಾ ಇದೆ ಎನ್ನುವಂಥದ್ದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಇದೆ ಅಂತ. ಸೊ ಹೀಗೆ ವಿದ್ಯಾರ್ಥಿಗಳೇ, ಭಾರತದಲ್ಲಿ ಹಿಂದುಳಿದ ವರ್ಗಗಳ ಚಳುವಳಿ ಅಂತಕ್ಕಂಥದ್ದು ಪ್ರಾರಂಭವಾಗಿ ಆ ಹಿಂದುಳಿದ ವರ್ಗದವರೆಲ್ಲರೂ ಸಹ ಸಂಘಟಿತರಾಗಿ ಸಂವಿಧಾನಾತ್ಮಕವಾಗಿ ಮತ್ತು ಸರ್ಕಾರದ ಮೂಲಕವೂ ಸಹ ಅನೇಕ ಸವಲತ್ತುಗಳನ್ನು ಪಡೆಯುವುದರ ಮೂಲಕ ಆ ಹಿಂದುಳಿದ ವರ್ಗಗಳು ಸಹ ಅಭಿವೃದ್ಧಿಯತ್ತ ಸಾಗ್ತಾ ಇರ್ತಕ್ಕಂಥದ್ದನ್ನು ನಾವು ಭಾರತದಲ್ಲಿ ಗಮನಿಸಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದು. ಸೊ ವಿದ್ಯಾರ್ಥಿಗಳೇ, ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ನಾವು ಈ ಒಂದು ಹಿಂದುಳಿದ ವರ್ಗದ ಚಳುವಳಿಯನ್ನು ನಾವು ಗಮನಿಸುವುದಾದರೆ, ಹಿಂದುಳಿದ ವರ್ಗದ ಚಳುವಳಿಗೆ ಕಾರಣಗಳನ್ನ ತಿಳಿಸಿರಿ ಎನ್ನುವಂತಹ ಪ್ರಶ್ನೆ ಮತ್ತು ಆ ಹಿಂದುಳಿದ ವರ್ಗದ ಚಳುವಳಿಗಳ ರಾಜಕೀಯ ಪರಿಣಾಮಗಳು ಏನು ಎನ್ನುವಂತಹ ಪ್ರಶ್ನೆಯನ್ನ ನಿರೀಕ್ಷೆಯನ್ನ ಮಾಡಲಿಕ್ಕೆ ಸಾಧ್ಯ. ಸೊ ಹಾಗೆಯೇ 1 ಅಂಕದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಅಂತ ಹೇಳಿದ್ರೆ, ಅಕ್ಷರ ಕ್ರಾಂತಿಯ ರೂವಾರಿ ಯಾರು ಎನ್ನುವಂತಹ ಒಂದು ಪ್ರಶ್ನೆಯನ್ನ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇದೆ. ಜ್ಯೋತಿಬಾ ಫುಲೆಯವರು ಅಕ್ಷರ ಕ್ರಾಂತಿಯ ಮೂಲಕ ಹಿಂದುಳಿದ ವರ್ಗದವರ ಅಭಿವೃದ್ಧಿಗಾಗಿ ಶ್ರಮಿಸಿದ್ದಾರೆ ಎನ್ನುವಂಥದ್ದನ್ನ ನಾವು ಗಮನಿಸಬೇಕು. ಅಕ್ಷರ ಕ್ರಾಂತಿ ಎನ್ನುವಂತಹ ಒಂದು ಸಂಘಟನೆ ಅಥವಾ ಕ್ರಾಂತಿಯನ್ನ ಮಾಡಿದವರು ಯಾರು ಅಂತ ಹೇಳಿದ್ರೆ ಜ್ಯೋತಿಬಾ ಫುಲೆಯವರು. ಸೊ ಹಾಗೆಯೇ ಭಾರತದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ಯಾರು ಎನ್ನುವಂತಹ 1 ಅಂಕದ ಪ್ರಶ್ನೆಯನ್ನು ನಿರೀಕ್ಷೆ ಮಾಡಬಹುದು. ಅದಕ್ಕೆ ಉತ್ತರ ಅಂತ ಹೇಳಿದ್ರೆ ಸಾವಿತ್ರಿ ಬಾ ಫುಲೆ ಅಂತಕ್ಕಂಥ. ಸಾವಿತ್ರಿ ಬಾ ಫುಲೆಯವರು ಸ್ವತಂತ್ರ ಪೂರ್ವದಲ್ಲಿ 18ನೇ ಶತಮಾನದಲ್ಲಿ ಮಹಿಳೆಯರ ಶಿಕ್ಷಣಕ್ಕಾಗಿ ಶ್ರಮಿಸಿದಂತಹ, ಮಹಿಳಾ ಶಿಕ್ಷಣಕ್ಕಾಗಿ ಹೋರಾಟವನ್ನು ನಡೆಸಿ ಗಮನ ಸೆಳೆದಂತಹ ಒಬ್ಬ ಸಾವಿತ್ರಿ ಬಾ ಫುಲೆಯವರನ್ನ ನಾವು ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಎನ್ನುವಂತಹ ಒಂದು ಹೆಸರಿನಿಂದ ಅವರನ್ನು ನಾವು ಗುರುತಿಸ್ತೇವೆ ಎನ್ನುವಂತಹ ಅಂಶ. ಸೊ ವಿದ್ಯಾರ್ಥಿಗಳೇ, ಮುಂದಿನ ತರಗತಿಯಲ್ಲಿ ಮತ್ತೊಂದು ಸಾಮಾಜಿಕ ಚಳುವಳಿಯಾದಂತಹ ರೈತ ಚಳುವಳಿ ಮತ್ತು ಆ ರೈತ ಚಳುವಳಿಯಿಂದ ಉಂಟಾದಂತಹ ರಾಜಕೀಯ ಪರಿಣಾಮಗಳು ಏನು ಎನ್ನುವಂಥದ್ದನ್ನ ಚರ್ಚೆ ಮಾಡೋಣ. ಧನ್ಯವಾದ.